ಬೆಂಗಳೂರಿನ ಸಿವಿ ರಾಮನ್ ನಗರ ವಿಧಾನಸಭಾ ಕ್ಷೇತ್ರದ ಮಲ್ಲೇಶ್ಪಾಳ್ಯದ ಡಾಕ್ಟರ್ ರಾಜ್ಕುಮಾರ್ ಬಯಲು ಮೈದಾನದಲ್ಲಿ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಯೋಗದೊಂದಿಗೆ ಚೆಲ್ಸಿ ಕಬಡ್ಡಿ ಕ್ಲಬ್ ಉಚಿತ ಕಡ್ಡಿ ತರಬೇತಿ ಅಕಾಡೆಮಿ ಇವರ ವತಿಯಿಂದ ಪ್ರೊ ಕಬಡ್ಡಿ ಮಾದರಿಯಲ್ಲಿ ರಾಜ್ಯ ಮಟ್ಟದ ಮ್ಯಾಟ್ ಕಬಡ್ಡಿ ಪಂದ್ಯಾವಳಿ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕಪ್ 2025 ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು. ಈ ಪಂದ್ಯಾವಳಿಯನ್ನು ಸ್ಥಳೀಯ ಬಿಜೆಪಿ ಮುಖಂಡರಾದ ಕೃಷ್ಣಪ್ಪನವರು ಉದ್ಘಾಟಿಸಿದರು. ತಂಡಗಳ ಒಂದು ಪರಿಚಯದೊಂದಿಗೆ ಶುಭವನ್ನ ಹಾರೈಸ್ತಾ ಇದ್ದಾರೆ. ಚೆಲ್ಸಿ ಕಬಡ್ಡಿ ಕ್ಲಬ್ನ ಶುಭವನ್ನ ಹಾರೈಸ್ತಾ ಇದ್ದಾರೆ ಎಲ್ಲ ನಮ್ಮ ಗೌರವಾನ್ವಿತ ಅತಿಥಿಗಳು. ಕುಮಾರ್ ಜೂನಿಯರ್ಸ್ ತಂಡದ ಆಟಗಾರ ಒಂದು ಪರಿಚಯದಲ್ಲಿ ಮಲ್ಲೇಶ್ಪಾಳ್ಯದ ಎಲ್ಲ ನಮ್ಮ ಸ್ಥಳೀಯ ಸಮಾಜ ಸೇವಕರು ಅತ್ಯಂತ ಪ್ರೀತಿಯ ಸ್ವಲ್ಪ ಡೌನ್ ಕಬಡ್ಡಿ ಕ್ಲಬ್ ಉಚಿತ ಕಬಡ್ಡಿ ತರಬೇತಿ ಅಕಾಡೆಮಿ ಹಾಗೂ ಈ ಪ್ರೊ ಕಬಡ್ಡಿ ಮಾದರಿಯ ಕಬಡ್ಡಿ ಪಂದ್ಯಾವಳಿಗೆ ಆಗಮಿಸಿರುವ ಮುಖ್ಯ ಅತಿಥಿಗಳಾಗಿ ಈ ಪಂದ್ಯಾವಳಿಯಲ್ಲಿ ಕರ್ನಾಟಕದ ನಾನಾ ಜಿಲ್ಲೆಗಳಿಂದ ಒಟ್ಟು 40 ಕಬಡ್ಡಿ ತಂಡಗಳು ಆಗಮಿಸಿದ್ರು. ಸರ್, ಮೊಟ್ಟ ಮೊದಲ ಬಾರಿ ಈ ಪ್ರದೇಶದಲ್ಲಿ ಅಂದರೆ ಈ ಕ್ಷೇತ್ರಗಳಲ್ಲಿ ಕಬಡ್ಡಿ ಟೂರ್ನಮೆಂಟ್ನ ಅರೇಂಜ್ ಮಾಡಿದ್ರೆ ಹೇಗೆ ಬಂತು ಈ ಯೋಚನೆ ನಿಮಗೆ ಅಂತ? ಸರ್, ಒಂದು ನಾವು ಈ ಲೋಕಲ್ ಹುಡುಗರನ್ನ ಬೆಳೆಸಬೇಕು ಒಂದು ಉದ್ದೇಶದಿಂದ. ಯಾಕೆಂದರೆ ಎಲ್ಲ ಬಡ ಮಕ್ಕಳು ಇರ್ತಾರೆ, ಈ ಕಬಡ್ಡಿ ಆಡ್ತಾ ಇರೋರು, ಅವ್ರಿಗೆಲ್ಲ ಒಂದು ಉತ್ತೇಜನ ಕೊಡಬೇಕು, ಅವ್ರಿಗೊಂದು ಒಳ್ಳೆಯ ವೇದಿಕೆ ಕಲ್ಪಿಸ್ಬೇಕು. ಆದ್ದರಿಂದ ನಾವೊಂದು ಯೋಚನೆ ಮಾಡಿ ಈ ಕಬಡ್ಡಿ ಒಂದು ದೇಶೀಯ ಕ್ರೀಡೆ, ಆ ದೇಶೀಯ ಕ್ರೀಡೆ ಬೆಳೆಸಬೇಕು, ಉಳಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಕ್ರೀಡೆಯನ್ನು ಆಯ್ಕೆ ಮಾಡಿಕೊಂಡು ಇದು ಮಾಡ್ತಾಯಿದ್ದೀವಿ. ಸರ್, ನೀವು ಮೊದಲು ಕಬಡ್ಡಿ ಆಡ್ತಿದ್ರ? ನಾವು ಮೊದಲು ಕಬಡ್ಡಿ ಆಡಿದ್ವಿ, ಸ್ಟೇಟ್ ಲೆವೆಲ್ ಆಡಿದ್ವಿ, ನಾವು ಯೂನಿವರ್ಸಿಟಿ ಲೆವೆಲ್ ಆಡಿದ್ವಿ, ಮತ್ತು BL ಟೀಮ್ಗೂ ಸಹ ಆಡಿದ್ವಿ. ನಾವು 2006 ಯೂನಿವರ್ಸಿಟಿ ಮತ್ತು BL ಟೀಮ್ಗೂ ಸಹ ಆಡಿದ್ವಿ. ಯಾವ ರೀತಿ ನೀವು ತರಬೇತಿ ಕೊಡ್ತೀರಾ ಸರ್? ಉಚಿತ ತರಬೇತಿ ಅಂತ ಬೇರೆ ಬೋರ್ಡ್ ನೋಡಿದೆ ನಾನು. ಹಾಂ, ಸೊ ಯಾವ ರೀತಿ ತರಬೇತಿಗಳಾಗುತ್ತೆ ಸರ್? ನಾವು ಉಚಿತ ತರಬೇತಿ ಅಂದರೆ ಎಲ್ಲ ಮಕ್ಕಳಿಗೂ ಸಹ ನಾವು ತರಬೇತಿಯನ್ನು ಕೊಡ್ತೀವಿ. ಯಾರು ಬರ್ತಾರೆ ಅವರು ಬೆಳಿಗ್ಗೆ 5:30ಯಿಂದ ಸ್ಟಾರ್ಟ್ ಆದರೆ ನಮ್ಮದು 8:30ವರೆಗೂ ಇರುತ್ತೆ. ಬೆಳಿಗ್ಗೆ 5:30ಯಿಂದ 8:30ವರೆಗೂ ಯಾರು ಬೇಕಾದ್ರೂ ಬರ್ಬೋದು, ಮತ್ತು ಯಾರು ಬೇಕಾದರೂ ಒಂದು ತರಬೇತಿಯನ್ನು ತೊಗೋಬೋದು. ಎಲ್ಲರಿಗೂ ಉಚಿತವಾಗಿರುತ್ತೆ. ನಮಗೆ ಉಚಿತವಾಗಿ ನಮ್ಮ ಕಡೆಯಿಂದ ಕಬಡ್ಡಿ ಕಿಟ್ಟ ಇರ್ಬೋದು, ಟೂರ್ನಮೆಂಟಿಗೆ ಹೋಗೋದಿರ್ಬೋದು, ಮತ್ತು ಟೂರ್ನಮೆಂಟ್ ಭಾಗವಹಿಸೋದು, ಹೋಗೋದು ಬರೋದು, ಬಸ್ ಚಾರ್ಜ್ ಇರ್ಬೋದು, ಮತ್ತು ಉಳ್ಕೊಳ್ಳೋರಿಗೆ ಇಲ್ಲಿ ವ್ಯವಸ್ಥೆ ಅದೆಲ್ಲ ನಮ್ಮ ಕ್ಲಬ್ ವತಿಯಿಂದ ಎಲ್ರಿಗೂ ಮಾಡ್ತೀವಿ. ಈ ಕಬಡ್ಡಿಲಿ ಸೀನಿಯರು ಜೂನಿಯರು ಅಂತೆಲ್ಲ ಬರುತ್ತೆ. ಓಕೆ, ನಮ್ಮದ್ರಲ್ಲಿ 3 ವಿಭಾಗನ ಮಾಡ್ಕೊಂಡಿದ್ದೀವಿ. ಇಲ್ಲಿ ಜೂನಿಯರು, ಸಬ್ ಜೂನಿಯರು, ಸೀನಿಯರು. ಅದರಲ್ಲಿ ನಮ್ಮದಲ್ಲಿ 50 ಜನ ಸದಸ್ಯರಿದ್ದಾರೆ. 50 ಜನ ಸದಸ್ಯರಲ್ಲಿ ಸಬ್ ಜೂನಿಯರಲ್ಲಿ ಒಂದು 10-12 ಜನ ಇದ್ದಾರೆ, ಜೂನಿಯರಲ್ಲಿ ಒಂದು 15 ಜನ ಇದ್ದಾರೆ, ಸೀನಿಯರಲ್ಲಿ ಒಂದು 15 ಜನ ಇದ್ದಾರೆ. ನಾವು 3 ಟೀಮಲ್ಲಿ ಮಾಡ್ತೀವಿ. ಕ್ರಿಕೆಟು, ಪಬ್ಜಿ ಅನ್ನೋ ಕಾಲದಲ್ಲಿ ಕಬಡ್ಡಿಗೂ ಜನ ಬರ್ತಿದ್ದಾರೆ ಅಂತ. ನಮ್ಮದು ಪ್ರೋ ಕಬಡ್ಡಿ ಸ್ಟಾರ್ಟ್ ಆದಮೇಲೆ ನಮ್ಮದು ಕ್ರಿಕೆಟ್ ಬಿಟ್ಟರೆ ಕಬಡ್ಡಿನ 2ನೇ ಸ್ಥಾನದಲ್ಲಿದೆ. ಈ 2ನೇ ಸ್ಥಾನನ ಸಹಕರಿಸ್ಬಂದರೆ ನಮ್ಮ ಎಲ್ಲ ಕಬಡ್ಡಿ ತರಬೇತುದಾರರು ಅದಕ್ಕೆ ಶ್ರಮ ವಹಿಸ್ತಾ ಇದ್ದಾರೆ. ಎಲ್ಲ ಕಬಡ್ಡಿಗೆ ತರಬೇತುದಾರರು ಶ್ರಮ ವಹಿಸಿ ಒಂದು ಕಬಡ್ಡಿನ ಉನ್ನತ ಮಟ್ಟಕ್ಕೆ ತಂದರೆ ಖಂಡಿತವಾಗಲೂ ಇದು ಮೇಲ್ಮಟ್ಟಕ್ಕೆ ಹೋಗುತ್ತೆ ಅಂತ ನಾನು ಹೇಳ್ತೀನಿ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.